ಹೊಂದಿರುತ್ತೋ, ಯಾವ ಊರು ಸಾಹಿತ್ಯದ ಗರಿಮೆಯನ್ನ ಹೊತ್ತಿರುತ್ತೋ, ಯಾವ ಊರಿಗೆ ತನ್ನ ಇತಿಹಾಸದ ನೆನಪುಗಳನ್ನ ಕಲ್ಲಿನ ಮೂಲಕ ಹೊತ್ತು ನಿಲ್ಲುವಂತ ತಾಕತ್ತಿರುತ್ತೋ ಆ ಊರು ಸಮಾಜಕ್ಕೆ ಮಾದರಿಯಾಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಹಾಗೆ ಹೊಯ್ಸಳರು, ಚಾಲುಕ್ಯರು, ರಾಷ್ಟ್ರಕೂಟರ ಶಿಲ್ಪ ಕಲೆಗಳಿಗೆ, ದೇಗುಲಗಳಿಗೆ ಸಾಕ್ಷಿಯಾಗಿ ನಿಂತಹ ಊರು ಗದಗ. ಈ ಮುದ್ರಣ ಕಾಶಿ ಗದಗಕ್ಕೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಒಂದು ವಿಶೇಷವಾದ ಕಾರ್ಯಕ್ರಮ. ಬಹುಶಃ ಈ ಕಾರ್ಯಕ್ರಮಕ್ಕೆ ಬಾಬು ಬಾಗ್ಲನ್ನ ಕರೆದಾಗ ನಾನು ಯಾವ ಕಾರ್ಯಕ್ರಮ ಅಂತ ಕೇಳಲಿಲ್ಲ. ಯಾಕಂದ್ರೆ ಜೀವನದಲ್ಲಿ ತುಂಬಾ ಸಂಕಷ್ಟದಲ್ಲಿದ್ದಾಗ ಯಾರು ನನ್ನ ಜೊತೆಗಿರ್ತಾರೋ ಅವ್ರು ಎಲ್ಲ ಕರೆದ್ರು ಬಂದು ಬಿಡಬೇಕಂತೆ. ಹಾಗಾಗಿ ಬಾಬು ಬಾಗ್ಲನ್ನ ಯಾವುದೇ ಕಾರ್ಯಕ್ರಮ ಕರೆದ್ರೆ ಗುಹೆಯೊಳಗೆ ಅಡುಗೆ ಕೊಡ್ತಿದ್ರು ಕೂಡ ನಾನು ಎದ್ದು ಓಡ್ ಬರ್ತೀನಿ. ಯಾಕಂದ್ರೆ ಅದು ಅವರು ಸಮಾಜಕ್ಕೆ ಕೊಟ್ಟಿರುವಂತ ಕೆಲ್ಸಕ್ಕೆ ನಾವು ಕೊಡ್ಬೇಕಾಗಿರುವಂತಹ ಪ್ರತಿಯುತ್ತರ ಅಷ್ಟೇ. ಸಮಾಜಕ್ಕೆ ನಮ್ಮಂತವ್ರು ಕಾಣಿಸ್ತೀವಿ, ಯಾಕಂದ್ರೆ ನಾವು ವೇದಿಕೆ ಮೇಲೆ ನಿಲ್ತೀವಿ, ಮಾತಾಡ್ತೀವಿ, ಮಾಧ್ಯಮಗಳ ಮುಂದೆ ಬರ್ತೀವಿ, ಟಿವಿಯಲ್ಲಿ ಕಾಣಿಸ್ಕೊಳ್ತೀವಿ, ಜನ ನಮ್ಮ ಮೊಬೈಲ್ ಅಲ್ಲಿ ನೋಡ್ತಾರೆ. ಹಾಗಾಗಿ ನಮ್ಮ ಕೆಲಸ ಕಾಣುತ್ತೆ. ಆದ್ರೆ ನಮ್ಮ ಹಿಂದೆ ನಮ್ಮ ರಕ್ಷಣೆಗೋಸ್ಕರ ಬಾಬು ಬಾಕಳೆ ಅಣ್ಣನಂತಹ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ. ಅವ್ರಗಳ ಕೆಲಸ ಕಾಣೋದಿಲ್ಲ. ಆದ್ರೆ ಮನೆಗೆ ಹೋದಾಗ ಅವ್ರ ತಾಯಂದ್ರಿಗೆ ಅವ್ರ ಬೆನ್ನ ಮೇಲೆ ಬಿದ್ದಿರುವಂತಹ ಲಾಠಿ ಏಟುಗಳು ಮಾತ್ರ ಕಾಣುತ್ತೆ. ಅಂತಹ ಲಾಠಿ ಏಟುಗಳ ಕೇಸುಗಳ ಬರೆಗಳನ್ನ ತಮ್ಮ ಮೈತುಂಬ ಹೊದ್ದುಕೊಂಡು ಸಮಾಜಕ್ಕೋಸ್ಕರ ಅರ್ಪಿತರಾಗಿರ್ತಕ್ಕಂತಹ ಎಷ್ಟೋ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ. ಅವರೆಲ್ಲರ ಬೆವರಿನ ಪ್ರತಿಫಲವಾಗಿ ನಮ್ಮಂತವ್ರು ಇವತ್ತಿಲ್ಲಿ ಕಾಣಿಸ್ಕೊಳ್ತೇವೆ.